ನಿಮ್ಗೆ ಇನ್ನೊಂದು, ನಾನು ಈ ಎಕ್ಸಾಮ್ಗೆ ಓದ್ಲಾ ಆ ಎಕ್ಸಾಮ್ಗೆ ಓದ್ಲಾ ಅಂತ ಕನ್ಫ್ಯೂಷನ್ ಅಂತಿರಲ್ಲ, ಹಂಗ್ ಮಾಡಬಾರ್ದು. ನಿಮ್ ಕೈಯಲ್ಲಿ ಇಲ್ಲ. ನಾನು ನಿಮ್ಗೇನ್ ಹೇಳಿದ್ದೆ, ಮೊದ್ಲು ಹೇಳಿದ್ದೀನಿ. ಈಗ ನಿಮ್ಮ ಮೈಂಡದ್ದು ನೀವು ಜಸ್ಟ್ ಏನೋ ಒಂದು 10% ಯೂಸ್ ಮಾಡದೇ ಇಲ್ಲ. ನಾವು 5% ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ. 95% ನಾವು ಯೂಸ್ ಮಾಡ್ತಿಲ್ಲ. ಯಾಕಂದ್ರೆ ಬ್ಲಾಕ್ ಆಗಿರ್ತವೆ, ನಾವು ಬಹಳ ನೆಗೆಟಿವ್ ಮಾತಾಡಿರ್ತೀವಲ್ಲ, ಅದಕ್ಕೆ. ಈಗ ಈಗ ಅಲ್ಲಿ ಯಾರೋ ಕೇಳಿಸ್, ನಾ ಪೊಲೀಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಲಾ, ಟೀಚರ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಲಾ ಅಂತ ಗೊಂದಲ ಆಗ್ತಾ ಇದೆ ಅಂತ. ಗೊಂದಲ ಯಾಕೆ? ಓದಂಗ್ ಪೊಲೀಸ್ಗೂ ಹೋದ್ರೆ ಅದಕ್ಕೆ ಹೋದ್ರೆ ಏನ್ ಡಿಫ್ರೆನ್ಸ್ ಇದೆ ರೀ? ಡಿಫ್ರೆನ್ಸ್ ಏನಿದೆ? ಆ ಸಬ್ಜೆಕ್ಟ್ಗಳು ಕೆಲವೊಂದಂತರೂ ಅಲ್ಲಿ ಇಲ್ಲಿ ಇದ್ದಿದ್ದೇ ಇರುತ್ತವೆ. ನೀವು ಸುಮ್ಮನೆ ಓದ್ತಾ ಇರಿ, ಬಹಳ ಗೊಂದಲ ಪಡಬಾರ್ದು. ನೀವು ಎಕ್ಸಾಮ್, ಈಗ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಕೆಲವು ಗ್ರೂಪ್ ಡಿ ಎಕ್ಸಾಮು ಬರೆದಿದ್ದಾರೆ, ಟೀಚರ್ಸ್ ಎಕ್ಸಾಮ್ ಅಂದ್ರೆ ಅದನ್ನು ಬರೀತಾರೆ, ವಿಒ ಇದ್ರೆ ವಿಒನೂ ಬರೀತಾರೆ, ಎಲ್ಲವನ್ನೂ ಅಟೆಂಡ್ ಮಾಡ್ರಿ. ಗೊಂದಲ ಬೇಡ. ಒಂದು ಗೊಂದಲ ಇದೆ ಅಲ್ಲ, ಇದು ಆಕರ್ಷಣೆ ಮಾಡುತ್ತೆ. ಅದೇ ರೀತಿ ನಕಾರಾತ್ಮಕ ಒಂದು ಯೋಚನೆ ಮತ್ತೆ ಆಕರ್ಷಣೆ ಮಾಡುತ್ತೆ. ಅದು ಸುಮ್ಮನಿರಲ್ಲ. ಒಂದು ನೋಡಿ, ಒಂದು ಬಂದು ಒಂದು ಹೋಯ್ತು ಅಂದ್ರೆ ನಾನು ತಲೆ ಕೆಡಿಸ್ಕೊಳಲ್ಲ. ನೀವೇ ಹೇಳಿ, ಒಂದು ನಕಾರಾತ್ಮಕ ಬಂತು, ಒಂದು ಗೊಂದಲ ಬಂತು, ಒಂದು ಭಯ ಬಂತು ಅನ್ಕೊಳ್ಳಿ, ಅದು ಮತ್ತೆ ಭಯನ ಆಕರ್ಷಣೆನೆ ಮಾಡುತ್ತೆ. ಈಗ ನೀವು ಕನ್ಫ್ಯೂಷನ್ ಒಳಗಿದ್ದೀರಾ, ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ಇವೆಲ್ಲ ಬೇಡ. ನಕಾರಾತ್ಮಕ ನಿಮಗೆ ಜಾಸ್ತಿ ಆಕರ್ಷಣೆ ಮಾಡುತ್ತೆ. ನಿಮ್ ಲೈಫಲ್ಲಿ ಗೊಂದಲ ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಬಿಟ್ಬಿಡ್ರಿ, ಬಹಳ ಯೋಚನೆ ಮಾಡಬೇಡಿ. ಅವ್ರೆ, ನೀವು ಬೇರೆಯವ್ರನ್ನ ಬದಲಾಯಿಸಕ್ ಆಗಲ್ಲ. ನೀವೇನಾದ್ರೂ ಚೇಂಜ್ ಆದ್ರೆ ಮಾತ್ರ ಅವ್ರು ನಿಮ್ಮನ್ನ ನೋಡಿ ಚೇಂಜ್ ಆಗ್ತಾರೆ. ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳೋದೇ ಇಲ್ಲ. ಅವ್ರು ಹೇಳ್ತಾರೆ ಅವ್ರ ಫ್ರೆಂಡ್ ಬಗ್ಗೆ ಅವ್ರಿಗೆ ವರಿ ಇದೆ, ಅವ್ರಿಗೆ ಮಾತ್ರ ಇಲ್ಲ ಅಂತ ಹೇಳಿ. ನೀವ್ ಏನಾದ್ರು ಮಾಡಿ ತೋರ್ಸಿದ ಮೇಲೆನೆ ಚೇಂಜ್ ಮಾಡಿ. ಕೆಲವ್ರು ನಿಮ್ ಮಾತು ಕೇಳೋದೇ ಇಲ್ಲ. ನೀವೇನಾದ್ರು ಹೋಗೋ ಅಂತ ಹೇಳ್ತಾರೆ. ಯಾಕಂದ್ರೆ ನೀವೇನು ಸಾಧಿಸಿಲ್ಲ ಅಂತ ಹೇಳಿ. ನಿಮ್ಮಲ್ಲಿ ಇಲ್ಲಿ ಬಿತ್ತು ಅನ್ಕೊಳ್ರಿ ಗೌರ್ಮೆಂಟ್ ಜಾಬ್ ಅಂತ ಹೇಳಿ, ನೀವು ಮಾತಾಡೋ ಪ್ರತಿಯೊಂದು ಮಾತುಗಳು ಅವ್ರಿಗೆ ವೇದ ವಾಕ್ಯ ಆಗತ್ತೆ. ಅಲ್ಲಿವರೆಗೂ ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ. ನೀವು ಬೆಸ್ಟ್ ಕೊಡಿ ಅಮೃತ ಅವ್ರೆ. ಹೌದಾ? ಎಲ್ಲ ನಾಲೆಜ್ ಅವ್ರಿಗೆ ಗೊತ್ತು. ಒಬ್ಬ ನಿದ್ದೆ ಇರ್ತಾನ, ಅವ್ನು ಬರೀ ಏನಾದ್ರೂ ಇಲ್ಲಿ ಅಲ್ಲಿ ಕಣ್ಣು ಹಾಕ್ತಾರೆ, ನನ್ಗೆ ಗೊತ್ತಾಗುತ್ತೆ ಯಾರು ಅವನು ಅಂತ ಹೇಳಿ. ಬರೀ ನೆಗೆಟಿವ್ ಮಾತಾಡ್ತಾನೆ. ಒಟ್ಟ ಅವ್ನ ಬಾಯಿಂದ ಪಾಸಿಟಿವ್ ಬರಲ್ಲ. ಅಂಥವ್ರಿಂದ ದೂರ ಇರಿ, ಇಲ್ಲಾಂದ್ರೆ ಹಾಸ್ಟೆಲ್ ಇಂದ ಓಡಿಸ್ಬಿಡ. ಅವನು ಇಲ್ರಿ, ನೀವು ಹಾಸ್ಟೆಲ್ ಹಾಳು ಮಾಡ್ಬಿಡ್ತಾನೆ ಅವನು. ಬಟ್ ಆದ್ರೂ ಬಿಡ್ರಿ, ಇಂಥ ಒಳ್ಳೆ ವಾತಾವರಣ ಇದೆ. ಇಂಥಲ್ಲಿ ನಿಜ ನಿಮಗೆ ಭಾಳ ಬೇಜಾರಾಗ್ತಿರ್ಬೋದಲ್ಲ ಹೋಗೋದಕ್ಕೆ. ನಾವು ಇಂಥವೆಲ್ಲ ಫೀಲ್ ಮಾಡಿ, ನಾವು ಇನ್ನೊಬ್ಬ ಹಾಸ್ಟೆಲ್ ಅಲ್ಲಿ ಇದ್ವಿ ಇಂಜಿನಿಯರಿಂಗ್ ಅಲ್ಲಿ. ಬಟ್ ನಮ್ಮ ಜೊತೆ ಯಾರಿದೆ ಹೇಳ,